ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ಗೆ. ಗೈಸ್, ನಾನಿವತ್ತು ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊ ಬಂದಿದ್ದೀನಿ. ಇಲ್ಲಿ ಒಂದು ಫಾರೆಸ್ಟಿಗೆ ಕರ್ಕೊ ಬಂದಿದ್ದೀನಿ ಗೈಸ್. ನಿಮಗೆ ಒಂದು ಸ್ಟೋರಿ ಹೇಳೋಣ ಅಂತ. ಇದು ಒಂದು ಹಾರರ್ ಸ್ಟೋರಿ ಆಗಿರುತ್ತೆ ಗೈಸ್. ಇದು ಹಾರರ್ ಸ್ಟೋರಿ ಯಾವ ಥರ ಅಂದರೆ ನನ್ನ ಲೈಫಲ್ಲಿ ನಡೆದಂಥ ಮತ್ತು ನನ್ನ ಫ್ರೆಂಡ್ ಲೈಫಲ್ಲಿ ನಡೆದಂಥ ಒಂದು ಹಾರರ್ ಸ್ಟೋರಿ. ಆ ಹಾರರ್ ಸ್ಟೋರಿನ ಹೇಳಬೇಕಂತೇಳಿ ಒಂದು ಒಳ್ಳೆ ಪ್ಲೇಸ್ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಫಾರೆಸ್ಟಿಗೆ ಬಂದಿದ್ದೀನಿ. ಈ ಫಾರೆಸ್ಟಲ್ಲಿ ನಾನು ನನ್ನ ಗಾಡಿ ಇದೆಯಲ್ಲ, ನನ್ನ ಗಾಡಿನ ಓಡಿಸ್ಕೊಂತ ನಿಮಗೆ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಒಂದು ಥ್ರಿಲ್ ಕೊಡ್ತಾ ಹೋಗೋಣ ಅಂಥೇಳಿ ಈ ಫಾರೆಸ್ಟಿಗೆ ಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಕತ್ಲೆ ಆಗ್ತಾ ಬಂತು. ಇನ್ನೇನು 6:30 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ ಹೋದರೆ ಕಂಪ್ಲೀಟಾಗಿ ನೈಟ್ ಆಗೋಗ್ಬಿಡುತ್ತೆ. ಆ ರೀಸನಿಂದ ನೈಟ್ ಹೋಗ್ತಾ ನಿಮಗೆ ಹಾರರ್ ಸ್ಟೋರಿ ಹೇಳ್ತಿದ್ರೆ ಆ ಫೀಲೇ ಬೇರೆ ಅಲ್ವಾ. ಸೊ ಮಜಾ ಇರುತ್ತೆ. ಬನ್ನಿ, ಹೋಗ್ತಾ ನಿಮಗೆ ಸ್ಟೋರಿ ಹೇಳ್ತೀನಿ. ಬಟ್ ಪ್ರಾಬ್ಲಮ್ ಏನಂದರೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೀಡಿಯೋ ಕ್ವಾಲಿಟಿ ಡೌನ್ ಆಗುತ್ತೆ. ಯಾಕಂದರೆ ನೈಟ್ ಆಗ್ತಿದ್ದಂಗೆ ಐಫೋನಿಂದು ಕ್ವಾಲಿಟಿ ಅಷ್ಟು ಬರೋದಿಲ್ಲ, ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಅದರಲ್ಲೂ ನಾನು 14 ಆಗಿರೋದ್ರಿಂದ ನಂದು ವೈಡ್ ಆ್ಯಂಗಲ್ ಇಟ್ಟಾಗ ಕಂಪ್ಲೀಟಾಗಿ ಕ್ವಾಲಿಟಿ ಹಾಳಾಗಿರುತ್ತೆ. ನಿಮಗೆ ಕ್ವಾಲಿಟಿ ಬೇಕೋ ಕಂಟೆಂಟ್ ಬೇಕಾ ಚೆನ್ನಾಗಿರೋದು, ನಿಮಗೆ ಬಿಟ್ಟಿದ್ದು. ಸೊ ಬನ್ನಿ, ನನ್ನ ಗಾಡೀಲಿ ಹತ್ತಿ ಓಡೋಣ. ನನ್ನ ಗಾಡಿ ಹತ್ತಿ ಸ್ಟಾರ್ಟ್. ನನ್ನ ಗಾಡಿ ಹೀಟ್ ಆದರೆ ಬ್ಯಾಟ್ರಿ ಹೀಟಾಗಿ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಇಲ್ಲಾಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಬಟ್ ಸ್ಟಿಲ್ ಈ ಹಣ್ಣು ನೋಡ್ತಿದ್ರೆ ಟೆಂಪ್ಟ್ ಮಾಡ್ತಿದೆ ತಿನ್ನೋ ಥರ. ಬಟ್ ಹೀಟಬಲ್ ಅಲ್ವಾ ಗೊತ್ತಿಲ್ಲ ನನಗೆ. ಓಕೆ ಬನ್ನಿ, ನಾವು ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ. ಕತ್ಲೆ ಆದರೆ ಫುಲ್ ಅಡ್ವೆಂಚರಸ್ ಆಗಿರುತ್ತೆ. ಆ್ಯಕ್ಚುಲಿ ಅಲ್ಲಿಂದನೇ ಬಂದಿದ್ರೆ ಚೆನ್ನಾಗಿರೋದು, ಅಡ್ವೆಂಚರಸ್ ಆಗಿರೋದು. ಲೆಟ್ಸ್ ಗೋ ಫ್ರಮ್ ಹಿಯರ್. ಲೆಟ್ಸ್ ಗೋ ಗೈಸ್, ಇದು ನಾನು ಮತ್ತು ನನ್ನ ಫ್ರೆಂಡ್ ಲೈಫಲ್ಲಿ ನಡೆದಿರೋಂಥ ಭಯಾನಕವಾದಂಥ ಹಾರಿಬಲ್ ಸ್ಟೋರಿ. ಇದನ್ನು ಹೇಳೋಕ್ಕೆ ಒಂಥರ ಮಜಾನೂ ಅನಿಸುತ್ತೆ, ಥ್ರಿಲ್ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಭಯ ಕೂಡ ಆಗುತ್ತೆ. ಯಾಕಂತಂದರೆ ಇದು ಒಂದು ಹಾರರ್ ಸ್ಟೋರಿ ಗೈಸ್. ನನ್ನ ಮತ್ತು ನನ್ನ ಫ್ರೆಂಡು ವಿಕಾಸ್ ಅಂತಿದ್ದಾನೆ, ನಮ್ಮಿಬ್ಬರ ನಡುವೆ ನಡೆದಂಥ ಒಂದು ಹಾರಿಬಲ್ ಸ್ಟೋರಿ. ಹಾರಿಬಲ್ ಪ್ಲಸ್ ಹಾರರ್. ಸೊ ಮಧ್ಯರಾತ್ರಿ ನಡೆದಂಥ ಘಟನೆ ಗೈಸ್ ಇದು. ವಾವ್, ನವಿಲು ನೋಡು, ನವಿಲು ಗೈಸ್. ಅಲ್ಲಿ ನೋಡಿ ನವಿಲು ನೋಡಿ ಗೈಸ್, ರೋಡಲ್ಲಿ ನೋಡಿ ನವಿಲು. ಗರಿ ಬಿಸ್ತಿದ್ವು, ಕಾಣ್ತಾ ಇದೆಯಾ? ಆದರೆ ಮನುಷ್ಯರು ಕಣ್ಗಳಿಗೆ ಜಾಸ್ತಿ ಸಿಗಾಕೊಳ್ಳಲ್ಲ, ಅದು ಓಡೋಗ್ತವೆ ನೋಡಿ. ಈಗ ನಾನು ಹತ್ರ ಹೋದ್ರೆ ತಪ್ಪಿಸ್ಕೊಳ್ತವೆ. ನೋಡಿದ್ರಾ, ಇಲ್ಲೆಲ್ಲ ಪಕ್ಷಿಗಳು ಎಲ್ಲ ಒಳ್ಳೊಳ್ಳೆ ಪಕ್ಷಿಗಳೇ ಇದ್ದಾವೆ. ಬಟ್ ಕಣ್ಣಿಗೆ ಕಾಣಲ್ಲ ಗೈಸ್ ಇವೆಲ್ಲ. ನೋಡಿ ಕೆಳಗೆ ಹೋದ್ರೆ ಆ ಜಾಗದಲ್ಲಿ ಇರಲ್ಲ ಇವು. ಅವಾಗಲೇ ಹೇಳಕ್ಕೆ ಬಂದಲ್ಲ, ಇದು ನನ್ನ ಮತ್ತು ನನ್ನ ಫ್ರೆಂಡ್ನ ನಡುವೆ ನಡೆದಂಥ ಹಾರರ್ ಸ್ಟೋರಿ ಗೈಸ್. ನನ್ನ ಫ್ರೆಂಡು ಒಬ್ಬ ಡ್ರೈವರು, ಪಿಕಪ್ ಓಡಿಸ್ತಿರ್ತಾನೆ. ಹಿಂಗೆ ಅವನಿಗೆ ಒಂದು ಆರ್ಡ್ರ್ ಸಿಗುತ್ತೆ, ಹೋಗೋಣ ಬನ್ನಿ ಅಂತ. ಸೊ ಅವನು ಬೇಸಿಕಲಿ APMC ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡ್ತಾನೆ. ಪಿಕಪ್ ಗಾಡಿ ಓಡಿಸಿ ಅವ್ರ ಸಾವುಕಾರಿಗೆ ಲೋಡೆಲ್ಲ ತಗೊಂಡೋಗಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ತರಕಾರಿಗಳನ್ನು ಹಾಕಿ ಬರೋದು ಒಂದು ಪಿಕಪ್ಪಲ್ಲಿ. ಸೊ ಈ 3-4 ಟನ್ನಿಂದು ಗಾಡಿಗಳು ಗೈಸೋದು. ಸೊ ಅವನು ಅವತ್ತು ಗೋವಾಗೆ ಟ್ರಿಪ್ ಮಾಡಿದ್ದ. ಟ್ರಿಪ್ ಅಂದರೆ ಒಂದು ಬಾಡಿಗೆ ಸಿಕ್ಕಿತ್ತು. ಸೊ ಹಂಗಾಗಿ ಹೋಗೋಣ ಅಂತೇಳಿ ನನಗೆ ಕರೆದಿದ್ದ ಗೈಸ್ ಗೋವಾಗೆ. ಸೊ ನಾನು ಓಕೆ ರೆಡಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಹೊರಟಿರ್ಬೇಕಾದ್ರೆ ಎಲ್ಲ ಅವ್ನು ಮಾರ್ಕೆಟಿಗೆ ಕರೆದ ಹೋದ್ವಿ. ಅವನ ಜೊತೆ ನೀಟಾಗಿ ಓಕೆ. ಅವ್ನು ಲೋಡೆಲ್ಲ ಮಾಡ್ಕೊಂಡ, ಗಾಡಿನ ಲೋಡೆಲ್ಲ ಮಾಡ್ಕೊಂಡು ಇನ್ನೇನು ಹೊರಡೋ ಟೈಮು ಊಟ ಗೀಟ ಎಲ್ಲ ಮಾಡ್ಕೊಂಡು ಟೈಮ್ ಎಷ್ಟಾಗಿತ್ತು, ಸಂಜೆ ಒಂದು 4 ಗಂಟೆ 4:45 ನಾವು ಬಿಟ್ವಿ ಚಿಕ್ಕಮಂಗ್ಳೂರು. ಹಂಗೆ ಚಿಕ್ಕಮಂಗ್ಳೂರು ಬಿಟ್ವಿ ಗೈಸ್. ನಾವು ಮಾರ್ಕೆಟ್ ಬಿಟ್ಟು ನಾವು ಚಿಕ್ಕಮಂಗ್ಳೂರು ಬಿಟ್ಟು ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ ಬಂದು ಗೋವಾ ಗೈಸ್. ಗೋವಾದ ಪಣಜಿ ಮಾರ್ಕೆಟಿಗೆ ಹೋಗಿ ನಾವು ಡೆಲಿವರಿನ ಕೊಡಬೇಕಾಗಿತ್ತು. ಡೆಲಿವರಿನ ಕೊಡಬೇಕು ಅಂತೇಳಿ ನಾವು ಏನು ಮಾಡಿದ್ವಿ, ನಮಗೆ ಟೈಮ್ ಇದ್ದಿದ್ದು ಕಾಲಾವಕಾಶ ಮಾರ್ನಿಂಗ್ 5 o'clock ಒಳಗೆ ಅಲ್ಲಿಗೆ ಡೆಲಿವರಿ ಕೊಡಬೇಕಾಗಿತ್ತು. ಡೆಲಿವರಿ ಕೊಟ್ಟು ಅಲ್ಲಿ ಲೈನ್ ಮಾಡೋಕ್ಕೆ ಎಲ್ಲ ಆಪ್ಷನ್ ಇತ್ತು. ಲೈನ್ ಅಂತಂದರೆ ಯಾವ ಥರ ಅಂದರೆ ಶಾಪ್ ಟು ಶಾಪ್ ನಾವು ಐಟಮ್ಗಳನ್ನು ಡೆಲಿವರಿ ಕೊಡಬೇಕಾಯ್ತು. ಅಂದರೆ ನಾವು ಮೀನ್ಸ್ ನನ್ನ ಹುಡುಗ. ಸೊ ಅವನ ಜೊತೆ ನಾನು ಹೊರಟಿದ್ನಲ್ಲ, ಇಲ್ಲಿಂದ ಗೋವಾಗೆ ಹೋಗ್ತಿದ್ವಿ. ನಮಗೆ ರೂಟ್ ಬಂದುಬಿಟ್ಟು ನಮಗೆ ಒಂದೇ ರೂಟು. ಈ ಥರ ಯಾವ ಕಡೆಯಿಂದ ಹತ್ರ ಆಗೋದಂದರೆ ನಾವು ಚಿಕ್ಕಮಂಗ್ಳೂರು ಟು ಕಡೂರು
ಕಡೂರು ಟು ಶಿವಮೊಗ್ಗ, ಶಿವಮೊಗ್ಗ ಟು ಕಾರವಾರ, ಕಾರವಾರ ಟು ಗೋವಾ. ಸೊ ಈ ಥರ ನಮ್ಮ ರೂಟ್ ಇತ್ತು ಗೈಸ್. ಈ ಥರ ರೂಟಲ್ಲಿ ನಾವು ಹೋಗ್ತಿದ್ವಿ. ಎಕಡೆ ಹೋಗೋದು ಗೈಸ್? ಗೈಸ್ ನಾನು ಇನ್ನೂ ಇಲ್ಲೇ ಇದ್ದೀನ. ಈ ಥರ ನಮಗೆ ರೂಟ್ ಇದ್ದಿದ್ದು. ಸೊ ಹಂಗಾಗಿ ನಾವು 4:30ಗೆ ಬಿಟ್ಟು ಹೊರಟ್ವಿ. ನಾವು ಕಡೂರು ರೀಚ್ ಆಗಿ ಕಡೂರಿಂದ ಶಿವಮೊಗ್ಗ ಹೋಗ್ತಿದ್ವಿ. ಶಿವಮೊಗ್ಗದಲ್ಲಿ ನಮಗೆ ಪೂರ್ತಿ ಡೆನ್ಸ್ ಫಾರೆಸ್ಟ್ ಗೈಸ್ ಸಿಗೋದು. ಕಂಪ್ಲೀಟಾಗಿ ಜೋಗ್ ಫಾಲ್ಸ್ ರೂಟಿಂದ ಹಿಡಿದ್ರೆ ನಮಗೆ ಕಂಪ್ಲೀಟಾಗಿ ಸಿಗೋದೆ ಪೂರ್ತಿ ದೊಡ್ಡ ದೊಡ್ಡ ಫಾರೆಸ್ಟ್ಗಳು. ಸೊ ಆ ಫಾರೆಸ್ಟಲ್ಲಿ ಏನು ಮಾಡಿದ್ವಿ, ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಲಿಟ್ರಲಿ ಫಾರೆಸ್ಟ್ ಬಂದುಬಿಟ್ಟು 40 ಕಿಲೋಮೀಟರ್ಸ್ ಇದೆ, ಹಿಲ್ ಸ್ಟೇಷನ್ ಫಾರೆಸ್ಟ್ಗಳು. ಸೊ ಹಂಗಾಗಿ ಈ ಫಾರೆಸ್ಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಹೋಗ್ತಾ 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 ನಮಗೆ ಟೈಮು ಆಲ್ಮೋಸ್ಟ್ 12 o'clock ದಾಟ ಹೋಗ್ಬಿಟ್ಟಿತ್ತು ಗೈಸ್. ಈ ಟೈಮಲ್ಲಿ ಹೋಗ್ತಾ 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 ನಾವು ಯಾವಾಗ ಫಾರೆಸ್ಟಿನ ಡೀಪಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಅಪ್ಪೆಲ್ಲ ಹತ್ತಿ ಇಳಿಯೋ ಟೈಮಲ್ಲೇ ಗೈಸ್ ನಮ್ಮದು ಲೋಡ್ ಗಾಡಿ ಆಗಿರೋದ್ರಿಂದ ನಮಗೆ ಅಷ್ಟು ವೇಗವಾಗಿ ಹೋಗೋಕ್ಕಾಗಲ್ಲ. ನಾವು ಎಷ್ಟೇ ಟ್ರೈ ಮಾಡಿದ್ರು ಗಾಡಿ ಒಂದು 30 ಮೇಲೆ ರೀಚ್ ಮಾಡಬಾರ್ದು. ಯಾಕಂದರೆ ಟರ್ನ್ ಇರೋದು, ಡೌನ್ ಇರೋದು, ಮೊದಲೇ ಪೆಡಲ್ ಹೋಯ್ತು ಅಂದರೆ ಪಿಕಪ್ಪಲ್ಲಿ ಮತ್ತೆ ವಾಪಸ್ ಬರೋದು ಕಷ್ಟ. ಆಮೇಲೆ ಗಾಡಿ ಎಲ್ಲ ಹೋಗಿ ಲಾಕ್ ಆಗಿಬಿಟ್ಟು ಗುದ್ಕೊಬಿಡುತ್ತೆ, ಬ್ರೇಕ್ ಹಿಡಿಯಲ್ಲ. ಪೆಡಲ್ ಲಾಕ್ ಆಯಿತು ಅಂದರೆ, ಪೆಡಲ್ ಹೋಯ್ತು ಅಂದರೆ ಒಳಗೆ. ಇಂಥ ಸಿಚುವೇಶನ್ನು ನಾವು ಗಾಡಿ ಫಾಸ್ಟಾಗಿ ಹೋಗಂಗಿಲ್ಲ, ಏನೂ ಮಾಡೋಂಗಿಲ್ಲ. ಸೊ ನಾವು ಹಂಗಾಗಿ ಸ್ಲೋನೇ ಹೋಗ್ಬೇಕಾಯ್ತು. ಏನೇ ಪ್ರಾಬ್ಲಮ್ ಆದರೂ ನಮಗೆ ಸ್ಲೋನೇ ಹೋಗ್ಬೇಕು. ನಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಫಾಸ್ಟ್ ಹೋಗಂಗಿರಲಿಲ್ಲ. ಸೊ ಈ ಥರ ನಾವು ಸ್ಲೋ ಹೋಗ್ತಾಯಿದ್ವಿ. ನಮ್ಮ ಗಾಡಿ ನಾವು ಓಡಿಸ್ಕೊಂಡು ಸ್ಲೋ ಹೋಗ್ತಾ ಸಡನ್ಲಿ ಏನಾಯ್ತು ಅಂದರೆ ಫುಲ್ಲು ಡೀಪ್ ಆಫ್ ದ ಜಂಗಲ್ ಹೋದ್ವಿ. ಡೀಪ್ ಹೋಗ್ತಾ ಮಿಡ್ ಪಾಯಿಂಟ್ 20 ಕಿಲೋಮೀಟರ್ ರೀಚ್ ಆದಾಗ ಡೀಪ್ ಆಯ್ತಲ್ಲ ಫಾರೆಸ್ಟು. ಈ ಡೀಪಲ್ಲಿ ಹೋಗ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಆಯಿತು ಗೈಸ್. ನಮ್ಮ ಗಾಡಿ ಹೋಗ್ತಾ ಇರೋ ಟೈಮಲ್ಲಿ ಏನು ಜಾಸ್ತಿ ಫಾಸ್ಟ್ ಇಲ್ಲ, ಡೌನ್ ಇರೋದಾಗ ನಮ್ಮ ಗಾಡಿ ಸ್ಲೋ ಹೋಗ್ಲೇಬೇಕಾ. ಹೋಗ್ತಾ ಡೀಪ್ ಹೋದಾಗ ಸಡನ್ ನಾನು ನನ್ನ ಫ್ರೆಂಡು ಏನೋ ಮಾತಾಡ್ತಿದ್ವಿ. ನಮ್ಮ ಹುಡುಗ ಗಾಡಿ ಓಡಿಸಿದ್ದ, ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೆ. ಸೊ ಈ ಥರ ಗಾಡಿ ಓಡಿಸ್ಬೇಕಾದ್ರೆ ಸಡನ್ನಾಗಿ ನಮ್ಮ ಹಿಂದೆ ಇದೆಯಲ್ಲ, ಪಿಕಪ್ಪಿನ ಹಿಂಭಾಗದ ಡೋರ್ ಇರುತ್ತೆ ನೋಡಿ, ಹಿಂದೆದು ಡೋರ್ ಇರೋ ಜಾಗದಲ್ಲಿ ಅಷ್ಟು ಲೋಡ್ ಗಾಡೀಲಿ ಜಲ್ ಅಂತ ಶಬ್ದ. ಅಷ್ಟು ಡೀಪ್ ಫಾರೆಸ್ಟಲ್ಲಿ ಯಾವುದೇ ಒಂದು ವೆಹಿಕಲ್ ಇಲ್ಲ, ಜಲ್ ಶಬ್ದ ಬರ್ತಾಯಿದೆ. ಸೊ ನಮಗೆ, ನಾನು ಅವನೊಂದು ಜೊತೆ ಮಾತಾಡ್ತಿದ್ದೀನಿ, ನನಗೆ ಸಡನ್ನಾಗಿ ಶಬ್ದ ಕೇಳಿಸ್ತು. ನಾನು ಸೈಲೆಂಟ್ ಆಗೋಕ್ಕೂ ಮುಂಚೆನೇ ನನ್ನ ಫ್ರೆಂಡ್ ನನ್ನ ಕಡೆ ಕೈ ತೋರಿಸ್ಬಿಟ್ಟು ಸುಮ್ಮನಿರು ಅಂತ ಅಂದ್ಬಿಟ್ಟ. ನಾನು ಸೈಲೆಂಟ್ ಆಗಿದ್ದ ತಕ್ಷಣ ಅವನು ಹಂಗೆ ಕೇಳಿಸ್ಕೊಂಡಾಗ ನನಗೇನು ಗೆಜ್ಜೆ ಶಬ್ದ ಕೇಳಿಸ್ತೋ ಅವನಿಗೂ ಸೇಮ್ ಟು ಸೇಮ್ ಗೆಜ್ಜೆ ಶಬ್ದ ಅದೇ ಕೇಳಿಸಿದ್ದು. ಸೊ ನಮಗೆ ಸಡನ್ನಾಗಿ ಏನಿದು ಈ ಥರ ಶಬ್ದ ಆಗ್ತಿದೆಯಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ ಗೈಸ್. ಅದು ನಿಲ್ತಾನೆ ಇಲ್ಲ. ಲಿಟ್ರಲಿ ಅದು ಅಷ್ಟು ಡೀಪ್ ಫಾರೆಸ್ಟಲ್ಲಿ ಯಾರು ತಾನೇ ಹೋಗೋಕ್ಕೆ ಸಾಧ್ಯ ಗುರು? ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ, ಏನಿಲ್ಲ, ಮಧ್ಯದ ಜಾಗ, ಯಾರು ಓಡಾಡೋಕ್ಕೆ ಸಾಧ್ಯ ಹೇಳಿ ಆ ಜಾಗದಲ್ಲಿ? ಸೊ ಆ ರೇಂಜಿಗೆ ಗೆಜ್ಜೆ ಶಬ್ದ ಸರಿಯಾಗಿ ಬರ್ತಾಯಿದೆ. ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ನಮಗೆ ಲಿಟ್ರಲಿ ನಮ್ಮ ಒಳಗೆ ಒಬ್ರಿಗೆ ಮೇಲೆ ಭಯ ಆಗ್ಬಿಟ್ಟಿದೆ. ಅವನಿಗೂ ಭಯ ಆಗ್ಬಿಟ್ಟಿದೆ, ನನಗೂ ಭಯ ಹಾಕಿದೆ. ಅವನು ತೋರಿಸ್ಕೊಂಡಿಲ್ಲ, ನಾನು ತೋರಿಸ್ಕೊಂಡಿಲ್ಲ. ಸೊ ಅದೇ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಯ್ತಾರ. ನಾವು ಗಾಡಿ ಪಾಸ್ ಆದರೆ, ನಾವು ಗಾಡಿ ಮುಂದೆ ಹೋಗ್ತಿದ್ದಂಗೆ ಶಬ್ದ ಕಡಿಮೆ ಆಗ್ಬೇಕು ತಾನೆ. ಯಾಕಂದರೆ ಅದೇ ಜಾಗದಲ್ಲಿ ಶಬ್ದ ಆಗ್ತಿದೆ ಅಂದರೆ ಶಬ್ದ ಕಡಿಮೆ ಆಗ್ತಾ ಹೋಗ್ಬೇಕು. ನಾವು ಗಾಡಿ ಮೂವ್ ಆಗ್ತಿದ್ದಂಗೆ, ನಾವು ಎಷ್ಟು ಮೂವ್ ಆಗ್ತಿದ್ದೀವಿ ಅಷ್ಟು ಜೋರಾಗಿ ಶಬ್ದ ಬರ್ತದೆ. ನಮ್ಮ ಹಿಂದೆಯಿಂದ ಶಬ್ದ, ಗೆಜ್ಜೆ ಶಬ್ದ, ಅದು ಕಡಿಮೆನೇ ಆಗ್ತಿಲ್ಲ. ಆ ಶಬ್ದ ಜಲ್ ಅಂತ ಹೇಳಿದ್ರೆ ಹಿಂದೆ ಯಾರೋ ಕೂತಿದ್ದು ಜಲ್ ಅಂತ ಗಾಡಿ ಹಿಂದೆ ಇದ್ರ ಮೇಲೆ ಕೂತ್ಕೊಂಡಿದ್ದಾಗ ಶಬ್ದ ಮಾಡ್ತಲ್ಲ, ಆ ಥರ ಶಬ್ದ ಮಾಡ್ತಿದ್ರು. ನಮಗೆ ಗಾಬರಿ ಆಯಿತು. ಬಟ್ ನಾವು ಕೇಳಿಸ್ತಾ ಅಂತ ಆಮೇಲೆ ಸಡನ್ನಾಗಿ ನಿಂತೋಯ್ತು ಶಬ್ದ. ಒಂದು ನಿಮಿಷ ಸಡನ್ನಾಗಿ ನಿಂತೋಗಿ ಶಬ್ದ. ನಾವು ಮಾತಾಡ್ಕೊಂಡ್ವಿ, ಕೇಳಿಸ್ತಾ ಶಬ್ದ ಅಂತ ಕೇಳಿದೆ. ಆಮೇಲೆ ಅವನು ಅಷ್ಟೇ ಮುಂಚೆ ಕೇಳಿಸ್ತಾ ಅಂತ ನನಗೂ ಹಂಗೆ ಹೇಳ್ದ. ನನಗೆ ಹೇಳಿದ ತಕ್ಷಣ ನಾನು ಹೌದು ಕೂಡ ಶಬ್ದ ಬರ್ತದೆ ಅಂತೆಲ್ಲ ಮಾತಾಡ್ಕೊಂಡ್ವಿ. ಅದೇ ಶಬ್ದ ಗೈಸ್ ನಮಗೆ ಹೋಗ್ತಾ 1 ನಿಮಿಷ ಆದಮೇಲೆ ನಮ್ಮ ಹುಡುಗನ ಗಾಡಿ ಓಡಿಸಿದ್ನಲ್ಲ ರೈಟ್ ಸೈಡ್ ಸ್ಟೇರಿಂಗಿಂದ ಕಿಟಕಿಯ ಹೊರಗಡೆ ಆ ಸೈಡು ಫಾರೆಸ್ಟ್ ಒಳಗೆ ಶಬ್ದ ಆಯಿತು. ಮತ್ತೆ ಮುಂಚಿನ ಶಬ್ದ ಬರುತ್ತಲ್ಲ ಅದಕ್ಕಿಂತ ದೊಡ್ಡದಾಗಿ ಶಬ್ದ ಆಗಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಗಾಡೀಲಿ. ಅದು ಕಂಟಿನ್ಯೂಸ್ಲಿ ಬರ್ತಾನೆ ಇದೆ. ಯಾವ್ದಾದ್ರು ವ್ಯಕ್ತಿಗಳು ಶಬ್ದ ಮಾಡಿದ್ರೆ ಅಷ್ಟು ದೂರ ಬರಲ್ಲ ಶಬ್ದ. ಅದು ಸ್ವಲ್ಪ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಶಬ್ದ. ಹೋಗ್ತಾ ದೂರ ಹೋಗ್ತಿದ್ದ ನನಗೆ ಗಾಡಿ. ಸೊ ಇದು ಕಡಿಮೆ ಆಗಲೇ ಇಲ್ಲ ಗೈಸ್. ಒಂದು 5 ಮಿನಿಟ್ಸು ಅದು ನಮ್ಮಿಂದ ಹಿಂಬಾಲಿಸ್ದಂಗೆ ನಮ್ಮ ಜೊತೆ ಫಸ್ಟು ನಮ್ಮ ಹಿಂದೆ ಬಂದಾಗ ನಮ್ಮ ಹಿಂದೆ ಹಿಂಬಾಲಿಸ್ದಂಗೆ ಬರ್ತಿತ್ತು ಶಬ್ದ. ಹಂಗೆ ಟ್ರಾವೆಲ್ ಮಾಡ್ತಾ ನಮ್ಮ ರೈಟ್ ಸೈಡಲ್ಲಿ ಬಂದು ನಮ್ಮ ಜೊತೆಲೇ ಪಕ್ಕದಲ್ಲೇ ಬಂದಂಗೆ ಶಬ್ದ ಆಗ್ತಿತ್ತು. ಸೊ ಇದು ನಮಗೆ ತುಂಬ ಸ್ಟಿಲ್ ಈಗಲೂ ಅವನ ಹತ್ರ ಮಾತಾಡಿದ್ರೆ ಅವನಿಗೂ ಕನ್ಫ್ಯೂಷನು, ನನಗೂ ಕನ್ಫ್ಯೂಷನು. ಇದು ಏನಿರ್ಬೋದು ಅಂತ ನಮ್ಮಿಬ್ಬರಿಗೂ ಸ್ಟಿಲ್ ಈಗಲೂ ಅದ್ರ ಕನ್ಫ್ಯೂಷನು. ಅದು ನೀವು ಅಂದ್ಕೊಳ್ಬೋದು ನೈಟ್ ಹೊತ್ತಲ್ಲಿ
ಈ ಥರ ಗೆಜ್ಜೆ ಶಬ್ದ ಮಾಡೋ ಪಕ್ಷಿಗಳು, ಪ್ರಾಣಿಗಳು, ಹುಳಗಳು, ಕೀಟಗಳು ಇದ್ದಾವೆ ಅಂತ ನೀವು ಹೇಳ್ತೀರಾ. ಹೌದು, ಟು ಬಿ ಫ್ರಾಂಕ್ ಇದೆ. ಬಟ್ ಇದೇ ಥರ ಜೊತೆಲೇ ಬರೋ ಅಂಥ ಶಬ್ದಗಳ ಹಿಂದೆ ಇದ್ದ ಶಬ್ದ ಸಡನ್ನಾಗಿ ಪಕ್ಕದಲ್ಲಿ ಬರೋದು ಹೆಂಗೆ ಸಾಧ್ಯ? ಇದೆಲ್ಲ ಕೇಳಿದ್ರೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್, ವೀರ್ಡ್ ಅನ್ಸುತ್ತೆ ಗೈಸ್. ಬಟ್ ಸ್ಟಿಲ್ ಈ ಥರ ಎಲ್ಲ ನಡೆದ್ಬಿಟ್ಟಿದೆ. ಶಾಕ್ ಆಗೋ ಥರ ಸಿಚುವೇಶನ್ ಇದು ನಮ್ಮ ಲೈಫಲ್ಲಿ ನಡೆದಿದ್ದು. ಸೊ ಆಮೇಲೆ ನಿಂತಾದ್ಮೇಲೆ ಏನು, ಈಗ ನನಗೊಬ್ಬನಿಗೆ ಆ ಶಬ್ದ ಬಂದಾಗ ನನ್ನ ಯೋಚನೆ ಈ ಥರ ಇರ್ಬೋದು. ನಾನು ನಿದ್ದೆಗಣ್ಣಲ್ಲಿದ್ದೀವಿ, ಮಧ್ಯರಾತ್ರಿಲಿ ಮಲ್ಕೊಳ್ದಲ್ಲೇ ಗಾಡಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ, ಇಲ್ಲ ಅವನೇ ಕೂತ್ಕೊಂಡಿದ್ದೆ ಗಾಡಿ ಓಡಿಸಿದೆ ನಿದ್ದೆಗೆಟ್ಟು, ಅದಕ್ಕೆ ಈ ಥರ ವಿಯರ್ಡಾಗಿ ನಮಗೆಲ್ಲ ಶಬ್ದ ಬರ್ತಿದೆ ಅಂತ ಅನಿಸುತ್ತೆ. ಇಬ್ಬರಿಗೂ ಅಟ್ ದ ಸೇಮ್ ಟೈಮ್ ಶಬ್ದ ಬಂದಿದೆ ಅಂದರೆ ಫ್ಯಾಕ್ಟೇ ಅಲ್ವಾ? ಅದು ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಒಬ್ಬ ನಿದ್ದೆ ಮಾಡೋದಿಲ್ಲ ಅಂತಂದರೆ ಓಕೆ, ಅವನಿಗೆ ಆ ಥರ ಬಂದರೆ, ಇಬ್ಬರಿಗೂ ಅಟ್ ದ ಸೇಮ್ ಟೈಮ್ ಶಬ್ದ ಬಂದಿದೆ ಅಂದರೆ ಇಟ್ಸ್ ನಾಟ್ ಓಕೆ ಅಲ್ವಾ? ಇದು ನಮ್ಮ ಲೈಫಲ್ಲಿ ನಡೆದಿದ್ದು. ಆಮೇಲೆ ಅಲ್ಲಿಂದ ಹೇಳ್ಕೊಂಡ್ಬಂದ್ವಿ. ನಮಗೆ ಲಿಟ್ರಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯ್ತು ಗೈಸ್, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯ್ತು. ನಮಗೆ ಅವಾಗ ಅರ್ಥ ಆಗಿದ್ದು ಸಮಥಿಂಗ್ ಈಸ್ ದೇರ್ ಅಂತ. ಸೊ ನಮಗೆ ಫಾರೆಸ್ಟ್ ಎಲ್ಲ ಟ್ರಾವೆಲ್ ಮಾಡ್ತೀವಲ್ಲ, ನನಗೆ ಏನಕ್ಕೆ ಇದು ಚಿಕ್ಕಮಂಗ್ಳೂರು ಇನ್ನೂ 24 ಕಿಲೋಮೀಟ್ರ್ ಇದೆ ಗುರು ಇಲ್ಲಿಂದ. 24 ಕಿಲೋಮೀಟ್ರ್ ನಾನು ಹೋಗ್ಬೇಕು ಚಿಕ್ಕಮಂಗ್ಳೂರು ಇನ್ನೂ. 24 ಅಂದರೆ ನಾನು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಗುರು, ನಾನು ಸಿಕ್ಕಾಪಟ್ಟೆ ದೂರ ಬಂದಿದ್ದೀನಿ ಅನಿಸುತ್ತೆ ಹೇಳ್ಕೊಂಡು ಸ್ಟೋರಿನ. 20 ಸ್ಲೋ ಆಯಿತು, ಒಂಚೂರು ಫಾಸ್ಟ್ ಮಾಡೋಣ ಗಾಡಿನ. ಈ ಥರ ಸಿಚುವೇಶನ್ ನಮ್ಮ ಲೈಫಲ್ಲಿ ನಡೆದಿದ್ದು. ಆಮೇಲೆ ಅವನಿಗೂ ಇದು ಡೌಟು, ನಮಗೂ ಡೌಟು. ಹಂಗೆ ಹೋಗ್ತಾ ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಿತ್ತು, ನಮ್ಮ ಗೊತ್ತಿರೋರ್ದು. ಅವ್ರ ಗಾಡಿ ಅಲ್ಲೇ ಸೆಂಟ್ರಲ್ ಕೆಟ್ಟಿ ನಿಂತೋಗ್ಬಿಟ್ಟಿತ್ತು. ಆ ಕೆಟ್ಟಿ ನಿಂತೋದ್ಮೇಲೆ ಅವ್ರ ಗಾಡಿನ ಅಲ್ಲೇ ಪೆಡಲ್ಲೆಲ್ಲ ಒತ್ತಿ ಹೇಳಿದ್ನಲ್ಲ, ಬ್ರೇಕ್ ಹೋದರೆ ಪೆಡಲ್ ಒಳಗೆ ಹೋದರೆ ಮತ್ತೆ ಗಾಡಿ ಆಚೆಗೆ ಬರೋಲ್ಲ ಅಂತ, ಇದು ಬ್ರೇಕ್ ಹಿಡಿಯಲ್ಲ ಅಂತ. ಅಲ್ಲೇ ಜಾಮಾಗಿ ಕುತ್ಕೊಬಿಟ್ಟಿತ್ತು ಪೆಡಲ್ಲು, ಅಲ್ಲ ಬ್ರೇಕ್ ಒಳಗೆ ಹೋಗ್ಬಿಟ್ಟಿತ್ತು. ಸೊ ಅದನ್ನು ಆಮೇಲೆ ಆ ಫಾರೆಸ್ಟಲ್ಲೇ ನಿಲ್ಲಿಸಿ ಸೆಂಟ್ರಲ್ಲಿ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಆ ಭಯದಲ್ಲಿ, ಅಲ್ಲಿ ಬೇರೆ ಚಿರತೆ, ಹುಲಿ ಕಾಟ, ನಮಗೆ ಯಪ್ಪ ಅದೆಲ್ಲ ನಮಗೆ ಎಷ್ಟು ಭಯ ಆಗಿತ್ತಂದರೆ ಸೀರಿಯಸ್ಲಿ ನಮಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಟ್ಟಿತ್ತು ಗೈಸ್. ಆ ಶಬ್ದಕ್ಕೆ ಅದು ಇದು ಇದೆಲ್ಲ ಕೇಳ್ಕೊಂಡು ಅಲ್ಲಿಂದ ಆಚೆಗೆ ಬಂದಮೇಲೆ, ಫಾರೆಸ್ಟ್ ದಾಟ್ಕೊಂಡು ಬಂದಮೇಲೆ ನಾವಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಏನಾಯ್ತು ಮಚ್ಚ, ಅದು ಏನು ಅಂತ. ಯಾವ್ದಾರ ಕೀಟಗಳ ಶಬ್ದ ಏನಾರು ಆಗಿದ್ರೆ ಅದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಕ್ರಿಕೆಟನ್ನು ಹುಳ ಬರುತ್ತಲ್ಲ, ಅದ್ರ ಶಬ್ದ ಬಂದರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಇದನ್ನೆಲ್ಲ ನೋಡ್ಬಿಟ್ಟು ವಿಯರ್ಡ್ ಅನ್ಸ್ಬಿಡ್ತು ಗೈಸ್ ಸೀರಿಯಸ್ಲಿ. ಇದು ನನ್ನ ಮತ್ತು ನನ್ನ ಫ್ರೆಂಡ್ನ ಮಧ್ಯದಲ್ಲಿ ನಡೆದಂಥ ಹಾರರ್ ಸ್ಟೋರಿ. ಸೊ ಸ್ಟಿಲ್ ನಮಗೆ ಅದು ಇನ್ನೂ ಕನ್ಫ್ಯೂಷನಲ್ಲಿದೆ, ಅದು ಏನು ಎತ್ತ ಅಂತ. ಬಟ್ ಸ್ಟಿಲ್ ಅದಂತೂ ಯಾವುದೇ ಕೀಟದ ಶಬ್ದ ಅಂತೂ ಅಲ್ವೇ ಅಲ್ಲ. ಬಟ್ ಡೆಫಿನೆಟ್ಲಿ ಅದು ಯಾವುದೋ ಬೇರೆ ಥರ ಶಬ್ದ ಬಂದಿತ್ತು ನಮಗೆ, ಅದು ಡ್ಯಾಮ್ ಶೋರ್, ಸತ್ಯನೇ ಹೇಳ್ತಿರೋದು. ಇದು ನಮ್ಮ ಲೈಫಲ್ಲಿ ನಡೆದಿದ್ದು. ಸ್ಟಿಲ್ ಈಗಲೂ ಮಾತಾಡ್ಕೊತೀವಿ. ನಾವೊಂದು ಕಾರ್ ಓಡಿಸ್ತಿದ್ದಾನ, ಲಾರಿ ಓಡಿಸ್ತಿದ್ದಾನಪ್ಪ ದರಿದ್ರ ನನ್ನ ಮಗ, ನಿಜ ನನ್ನ ಮಗ. ಸೊ ಇದು ನಮ್ಮ ಲೈಫಲ್ಲಿ ಇನ್ನೂ ಸ್ಟಿಲ್ ಹೆವಿ ಕನ್ಫ್ಯೂಷನ್ಲಿರೋ ಅಂಥ ವೀಡಿಯೋಗಳು. ಇದಿಷ್ಟು ಗೈಸ್ ನಮ್ಮ ಲೈಫಲ್ಲಿ ನಡೆದಂಥ ಹಾರರ್ ಸ್ಟೋರಿ ಎಕ್ಸ್ಪೀರಿಯೆನ್ಸು. ಇನ್ನು ಮುಂದೆ ಹೋದರೆ ಚಿಕ್ಕಮಂಗ್ಳೂರಿಗೆ ಹೋಗೋ ರೂಟಲ್ಲಿ ಏನೋ ಹುಲಿ ಬಂದಿದೆ ಅಂತ ಚಿಕ್ಕಮಂಗ್ಳೂರು ಹೋಗೋ ರೋಡಲ್ಲಿ. ಸೊ ಈಗಷ್ಟೇ ಒಬ್ಬರು ಅಣ್ಣ ಹೇಳಿದ್ರು, 1.5 ತಿಂಗಳಿಂದ ಸಿಕ್ಕಾಪಟ್ಟೆ ಒಂದು ಹುಲಿ ಬಂದು ಸಿಕ್ಕಾಪಟ್ಟೆ ನೈಟೆಲ್ಲ ಕೆಚ್ಚಾಡ್ತಿತ್ತು ಬ್ರೋ, ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ. ಫಾರೆಸ್ಟ್ ಗಾರ್ಡು ಒಬ್ಬರು ಅಣ್ಣ ಹೇಳಿದ್ರು ನನಗೆ ಲಾಸ್ಟ್ ಟೈಮ್ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬಂದಾಗ. ಸೊ ಈ ಥರ ನಡೀತಾ ಇರ್ತವೆ ಗೈಸ್ ಪರಿಸ್ಥಿತಿಗಳನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆವತ್ತೇನೋ ನನ್ನ ಫ್ರೆಂಡ್ ಒಬ್ಬನೇ ಹೋಗಿದ್ದ ಅಂದ್ಕೊಳ್ಳಿ, ಮೀಟ್ರ್ ಆಫ್ ಆಗಿ ಎಲ್ಲ ಗಲ್ಲ ಅಂದ್ಬಿಟ್ಟಿರೋದು ಅವರಿಗೆ. ಪಾಪ ನಾನು ಜೊತೆಲಿ ಇದ್ದಿದ್ದಕ್ಕೆ ಓಕೆ, ಬಟ್ ನಿಜವಾಗ್ಲೂ ಗೈಸ್ ನನ್ನ ಪ್ರಕಾರ ಅದು ಸಮಥಿಂಗ್ ಕೆಟ್ಟ ಕ್ಷಣ ಬಿಡಿ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನೇ ಒಬ್ಬನೇ ಹೋಗಿದ್ರು ನನಗೂ ಅದೇ ಥರ ಫೀಲ್ ಆಗಿರೋದು. ಇಷ್ಟ ಗೈಸ್ ಇವತ್ತಿನ ವೀಡಿಯೋ. ಇದು ನಮ್ಮಿಬ್ಬರು ಲೈಫಲ್ಲಿ ನಡೆದಂಥ ಹಾರರ್ ಸ್ಟೋರಿ ದೆವ್ವದ್ದು. ಐ ಹೋಪ್ ನಿಮಗೆ ಈ ಗೋಸ್ಟ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಇನ್ನೂ ತಿರ್ಚು ಇನ್ನೂ ಸ್ಪೆಷಲ್ಲಾಗಿ ನನ್ನದೇ ಆದಂಥ ಸ್ಟೈಲಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ದೆವ್ವ ನೋಡಿದ್ವಿ ಅನ್ನೋ ಥರನೂ ಹೇಳ್ಬೋದಾಗಿತ್ತು. ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ಇರೋದು ಫ್ಯಾಕ್ಟ್ನ ಹೆಂಗಿದೆ ಹಂಗೆ ಆ್ಯಸ್ ಇಟ್ ಈಸ್ ರಿಯಾಲಿಟಿ ಹೇಳ್ತಿದ್ದೀನಿ. ಇಷ್ಟು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮ್ಮ ಲೈಫಲ್ಲಿ. ಸೊ ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಹೇಳ್ತೀನಿ ಗೈಸ್. ಅಷ್ಟೇ ಇಷ್ಟ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ, ನಿಮಗೆ ಸ್ಪೆಷಲ್ ಆಗಿರೋದ್ರ ಜೊತೆ ಬರ್ತೀನಿ. ನೈಟಲ್ಲೇ ಹೇಳ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಸೊ ಹಂಗಾಗಿ ಹೇಳಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.